ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ರೆಡಿಯಾಗೆಲ್ಲ ಹೊರಟಿದ್ದಾರೆ ಅಂದ್ಕೊಂಡ್ರಾ? ಎಸ್, ಮಳವಳ್ಳಿಗೆ ಹೋಗ್ತಾಯಿದ್ದು. ಏನು ಅಂತ ಹೋಗ್ತಾ ಇರ್ತೀನಿ ಗಾಯ್ಸ್. ಅಪ್ಪ ಅಂದರೆ ಮಳವಳ್ಳಿಲಿ ಹಳ್ಸಿನ ಮೇಳ ಇರ್ತಲ್ಲ, ಅದಕ್ಕೆ ಅಲ್ಲೊಂದ್ಸಲ ವಿಸಿಟ್ ಮಾಡೋಣ. ಇವತ್ತು ಕೊನೆ ದಿನ ಅಂತ ಹೇಳಿದರು. 3 ದಿನ ಇಟ್ಟಿದ್ರು. ಇವತ್ತೇ ಕೊನೆ ದಿನ ಇತ್ತಲ್ಲ, ಅದಕ್ಕೆ ಹೋಗ್ತಾಯಿದ್ದೋ. ಬಸ್ ಬಂತು, ಬಸ್ ಹತ್ತಿ ಅಕ್ಕನೇ ಟಿಕೆಟ್ ತೊಗೋತಾಯಿದ್ರು. ನಾನು ನನ್ನ ಮಗ ಒಂದು ಸೀಟಲ್ಲಿ, ಅಕ್ಕ ಅವಳ ಮಗಳು ಒಂದು ಕಡೆ ಕೂತಿದ್ಲು. ನೋಡಿದ್ರೆ ಬಸ್ ಫುಲ್ಲು ಖಾಲಿ. ನನ್ನ ಮಗ ಆರಾಮಿದೆ ಬಿಡು ಮಮ್ಮಿ ಅಂದ್ಕೊಂಡ. ಸರಿ ಅಂತ ಹೊರಗಡೆ ನೋಡಿದ್ರೆ ಮಳೆ ಬೀಳೋ ವೆದರು. ಸರಿ ಅಪ್ಪ, ಈಗ ಹೋಗಿ ಮಳವಳ್ಳಿ ಸೇರಿದೋ. ನೋಡಿ, ಇದೇ ಬೋರ್ಡ್ ಹಾಕಿದ್ರು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಹಳ್ಳಿ ಮರ ಇದೆಯಲ್ಲ ಮಳವಳ್ಳಿ, ಅದರಿಂದ ಸ್ವಲ್ಪ ಮುಂದೆ ನೋಡಿ ಹಲಸಿನ ಮೇಳ. ಇಲ್ಲಿಗೆ ಬಂದು ನೋಡಿದ್ರೆ ಸ್ಟಾರ್ಟಿಂಗಲ್ಲೇ ಜನ ಇಲ್ಲ ಅಂದ್ಕೊಂಡು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಇದ್ರು. ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದೆ. ಇನ್ನೂ ಸ್ವಲ್ಪ ಓಪನ್ ಮಾಡಿದರು, ಸ್ವಲ್ಪ ಓಪನ್ ಮಾಡಿರಲಿಲ್ಲ. ಸ್ಟಾರ್ಟಿಂಗಲ್ಲೇ ಎಲ್ಲ ಥರ ಗಿಡಗಳು ಮತ್ತು ಹಲಸಿನ ಗಿಡ ಎಲ್ಲ ಇಟ್ಟಿದ್ರು. ನೋಡಿಕೊಂಡು ಹೊರಗಡೆ ಹೋಗೋಣ, ಏನಿದೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಹೋದೋ. ಸ್ಟಾರ್ಟಿಂಗಲ್ಲೇ ಇದು ಸೀರೆ, ಹಳೇದು ರೇಷ್ಮೆ ಸೀರೆ ಇರುತ್ತಲ್ಲ, ಅದನ್ನು ತೊಗೋತಾಯಿದ್ರು ಕೊಡೋರೆಲ್ಲ. ಅದಾದಮೇಲೆ ಒಂದೊಂದು ಅಂಗಡಿಗಳು ತೆಗ್ದಿತ್ತು, ಒಂದೊಂದು ಅಂಗಡಿ ತೆಗ್ದಿರಲಿಲ್ಲ. ಸೀರೆ ಅಂಗಡಿ ಇಟ್ಟಿದ್ರು, ಮತ್ತು ಜ್ಯುವೆಲರಿ, ಇನ್ನು ಮತ್ತು ತಿಂಡಿದು, ಬಟ್ಟೆದು, ಜೆಂಟ್ಸ್ ಬಟ್ಟೆ, ಲೇಡೀಸ್ ಬಟ್ಟೆ, ಟಾಪ್ಗಳು, ಮಕ್ಕಳು ಬಟ್ಟೆ ಎಲ್ಲ ಇಟ್ಟಿದ್ರು. ಆದರೆ ಒಂದೊಂದು ಓಪನ್ ಮಾಡಿದ್ರು ಅಂಗಡಿ, ಒಂದೊಂದು ಓಪನ್ ಮಾಡಿರಲಿಲ್ಲ. ಅಂದರೆ ನಾವೇ ಸ್ವಲ್ಪ ಬೇಗ ಹೋಗಿದ್ವಲ್ಲ, ಅದಕ್ಕೋಸ್ಕರ. ಸರಿ ನೋಡೋಣ ಅಂದ್ಬಿಟ್ಟು ಹೋದೋ. ಇಲ್ಲೆಲ್ಲ ಬೆಡ್ಶೀಟ್ ಎಲ್ಲ ಇಟ್ಟಿದ್ರು. ಜಾಸ್ತಿ ಏನು ಇರಲಿಲ್ಲ ಅಂಗಡಿ, ಸ್ವಲ್ಪನೇ ಇತ್ತು. ಒಂದು 10-12 ಇತ್ತೇನೋ ಅಷ್ಟೇ. ನಮಗೇನು ಬೇಕು ನೋಡಿಕೊಂಡು ಹೋದೋ. ಅದೆಲ್ಲ ಏನು ಬೇಡ ಅಂದ್ಕೊಂಡು ಹಾಗೆ ಇಲ್ಲೊಂದು ಬಂದು, ಇವರೇನೋ ಮೇಡಮ್ಮು ಟ್ಯಾನ್ ರಿಮೂವ್ ಆಗೋದು ಇದು ಅಂದ್ಬಿಟ್ಟು ಯಾವುದೋ ಕ್ರೀಮ್ ಹಾಕ್ಬಿಟ್ಟು ತೋರಿಸ್ತಾಯಿದ್ರು. ನೋಡಿ ಈ ಥರ ಹೋಗುತ್ತೆ ಅಂತ. ಅಷ್ಟರಲ್ಲಿ ನನ್ನ ಮಗ ಆ ಕಡೆ ಸೈಡ್ ತಿಂದಿದ್ದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದ. ಸರಿ ಅಂದ್ಬಿಟ್ಟು ಅದು ಒಂದು ತೊಗೊಂಡ್ರೆ ಒಂದು ಫ್ರೀ, ಬೈ 1 get 1 ಫ್ರೀ ಇದೆ ಅಂತ ಅಂದರು. ಅದೆರಡು ಕ್ರೀಮ್ ತೊಗೊಂಡು, ಮತ್ತು ಯಾವುದಿದೆ ಏರ್ ರಿಮೂವರು ಇದೇ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಅದು ಬೇಡ ಅಂದ್ಬಿಟ್ಟು ಇದೆರಡು ಕ್ರೀಮ್ ತೊಗೊಂಡು ಹಾಗೆ ಮುಂದೆ ಬಂದು, ಇಲ್ಲಿ ಗೋಬಿ ಮಿಕ್ಸ್ ಇದು ಪ್ಯಾಕೆಟು ಏನಿಲ್ಲ, ಸ್ವಲ್ಪ ಗೋಬಿದೇನಿದೆ ಹೂಕೋಸು, ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು 2 ಸ್ಪೂನು ಗೋಬಿ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೊಟ್ಟಿದ್ರಲ್ಲ, ತಿಂದು ನೋಡಿದ್ರೆ ಚೆನ್ನಾಗಿತ್ತು. ಹಾಗೆ ಮನೆಗೆ 2 ತೊಗೊಂಡು 3 ತೊಗೊಂಡು, 100 ರೂಪಾಯಿಗೆ 3 ಇತ್ತು. ಅದನ್ನು ತೊಗೊಂಡು ಹಾಗೆ ಸ್ವಲ್ಪ ಹುಡುಗರಿಗೆ ಕ್ಲಿಪ್ಸು ಮತ್ತು ರಿಬ್ಬನ್ಸ್ ಎಲ್ಲ ಬೇಕಾಗಿತ್ತಲ್ಲ, ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾಯಿದ್ದೋ. ಅದು ತುಂಬ ಕಾಸ್ಟ್ಲಿ ಇತ್ತಪ್ಪ ಅಲ್ಲಂತೂ. ನಾನಂತೂ ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ಮುದ್ದುಗೊಂದು ರಿಬ್ಬನ್ ತೊಗೊಂಡು, ಅಕ್ಕ ಅವಳ ಮಗಳಿಗೆ ಏನು ಬೇಕು ಒಂದು ರಿಬ್ಬನ್ನು, ಕ್ಲಿಪ್ಪು ಬೇಕಾಗಿತ್ತು, ಅದನ್ನು ತೊಗೊಂಡು ಹೊರ್ಗಡೆ ಬಂದು, ಅಲ್ಲಿ ಇದು ಬನ್ನು ಮತ್ತು ಜಾಮೂನ್ ಗುಲ್ಕನ್ ಇತ್ತಲ್ಲ, ಅದನ್ನು ಮಾರ್ತಾಯಿದ್ರು. ಅದನ್ನೊಂದು ತೊಗೊಂಡು ತಿಂದ್ಕೊಂಡು ಹಾಗೆ ಅಲ್ಲಿ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗೋಣ ಅಂತ ಹೋದರೆ ಅದಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೊಂದು ಅರ್ಧ ಗಂಟೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೊರಗಡೆ ಬಂದಷ್ಟು ನನ್ನ ತಂಗಿಯವ್ರು ಬಂದಿದ್ದರು. ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಅವ್ರ ಮಗಳು ಬಂದಿದ್ದರು. ಅವರನ್ನು ಮಾತಾಡ್ಸ್ಕೊಂಡು ಅವ್ರೇನು ಸ್ವಲ್ಪ ಪರ್ಚೇಸಿಂಗ್ ಮಾಡ್ತಿದ್ರು. ಮಾಡಿಕೊಂಡು ಇದು ನನ್ನ ಮಗನಿಗೆ ಬುಕ್ಸ್ ಬೇಕಾಗಿತ್ತಂತೆ. ಅಂದರೆ ಇದು ಯಾವ ಥರ ಅಂದರೆ ಸ್ಕೆಚ್ ಪೆನ್ನಲ್ಲಿ ಬರೆದು ಬಟ್ಟೆ ತೊಗೊಂಡು ಎರರ್ ಮಾಡ್ಬೋದಾಗಿತ್ತು. ಆ ಥರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದು ಇತ್ತು. ಅದಕ್ಕೆ ಅದೊಂದು ತೊಗೊಂಡು, ಮತ್ತು ನಾವೇನು ನೋಡ್ಕೊಂಡು ಹೋಗಿದ್ವಲ್ಲ ಆವಾಗಲೇ ತಿಂಡಿದು, ಅಲ್ಲಿಗೆ ಬಂದ ಒಬ್ಬಟ್ಟು ಮತ್ತು ಜಿಲೇಬಿ, ಏನೇನೋ ತಿಂಡಿ ಇತ್ತು. ಎಲ್ಲ ನೋಡಿಕೊಂಡು, ಮತ್ತು ರೈಟ್ ಮಾತ್ರ ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು. ನಾವೇನು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಿಲ್ಲ. ಒಂದು ಒಬ್ಬಟ್ಟು ತೊಗೊಂಡು, ಹಾಗೆ ಮತ್ತು ಜಿಲೇಬಿ ತೊಗೊಂಡು, ಮತ್ತು ತೊಗೊಂಡಿದ್ದು ಏನದು ಅದು ಬಂದು ಏನೋ ಇತ್ತು ಮಸಾಲೆದು, ಅದೊಂದು ತೊಗೊಂಡು ತಿಂದ್ಕೊಂಡು ಬಂದು. ಬಟ್ ಒಬ್ಬಟ್ಟೇನೋ ಇದು ಅಳಸ್ಲೇನೊಂದು ಅಂತ ಹೇಳ್ತಾರೆ, ಬಟ್ ಆ ಥರ ಏನು ಫೀಲ್ ಆಗಲಿಲ್ಲ. ಬಂದಿದ್ವಲ್ಲ ಏನು ತಿನ್ನೋಣ ಅಂದ್ಬಿಟ್ಟು ಅದನ್ನು ತೊಗೊಂಡು ತಿಂದ್ಕೊಂಡೆಲ್ಲ ಶೇರ್ ಮಾಡಿ ತಿಂದ್ಕೊಂಡು, ಜಿಲೇಬಿ ತೊಗೊಂಡು, ಜಿಲೇಬಿ ಅಂತೂ ಫುಲ್ ಸ್ವೀಟು. ಅದು ಅಳಸ್ಲೇನೊಂದು ಅಂತಾರೆ, ಬಟ್ ಅಷ್ಟು ಫೀಲ್ ಅನ್ನಿಸ್ಲಿಲ್ಲ. ಓಕೆ, ಇನ್ನೇನು ಮಾಡೋದು, ಬಂದಿರೋದು ತೊಗೊಂಡು ತಿನ್ನೋಣ ಅಂದ್ಬಿಟ್ಟು
ಎಲ್ಲ ತಗೊಂಡು ತಿನ್ಕೊಂಡು ಹಾಗೆ ಹೊರಗಡೆ ಬಂದು ನೀವು ನೋಡಿ ಯಾರ್ಯಾರು ಹೋಗಿಲ್ಲ ಮಳವಳ್ಳಿ ಕಡೆ ಇರೋದು ಅವರೆಲ್ಲ ಹೋಗಿ ಅಂತ ಹೇಳೋಣ ಅಂದರೆ ಸಾರಿ, ಯಾಕಂದರೆ ಅದು ನಾವು ಹೋಗಿದ್ದ ದಿನವೇ ಲಾಸ್ಟ್ ಇತ್ತು, ಅದಕ್ಕೋಸ್ಕರ. ಮತ್ತು ಇದು ಏನು ಪಾವ್ ಭಾಜಿ ಬಂದು ಮತ್ತು ಪಾವ್ ಭಾಜಿ ಬರುತ್ತಲ್ಲ ಅದನ್ನು ತೊಗೊಂಡು ಒಂದು ಅದೇನು ಜಾಸ್ತಿ ಇದು ಮಾಡಲಿಲ್ಲ, ಅದೆಲ್ಲ ಸ್ವಲ್ಪ ಶೇರ್ ಮಾಡಿಕೊಂಡು ಹೊರಗಡೆ ಬಂದು ಅಲ್ಲಿ ಹುಡುಗರು ಆಟ ಆಡ್ತೀವಿ ಅಂದ್ಬಿಟ್ಟು ಇದನ್ನು ಹತ್ತಿದ್ರು. ನನ್ನ ಮಗನ ಫುಲ್ ಖುಷಿ, ಆಡ್ಕೊಂಡು ಬರ್ತಿದ್ದ. ನನ್ನ ಮಗಳಿಗೆ ಹತ್ತಕ್ಕೆ ಭಯ ಆಗ್ತಿತ್ತು. ನನ್ನ ಮಗನೇ ಸರಿ ನಾನೇ ಹತ್ತಿಸ್ತೀನಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಹತ್ತುತ್ತಾ ಇದ್ದ. ಅದಾದಮೇಲೆ ನನ್ನ ತಂಗಿ ಮಗಳೂ ಹತ್ತಿದ್ಲು, ಲಾವಣ್ಯನ ಮಗಳು ಲಾಸ್ಯ. ಚೆನ್ನಾಗಿತ್ತು, ಖುಷಿಯಾಗಿ ಆಟ ಆಡ್ತಿದ್ರು. ಅದಾದಮೇಲೆ ನಮ್ಮ ಅಕ್ಕನ ಮಗಳು ಧ್ರುವಿಗೆ ಸ್ವಲ್ಪ ಭಯ ಆಗೋಯಿತು, ನಾನು ಆಡಲ್ಲ ಅಂತ ಅಳ್ತಾಯಿದ್ಲು. ಸರಿ ಅಂದ್ಬಿಟ್ಟು ಅವಳನ್ನ ಇಳಿಸ್ಬಿಟ್ಟು ಇವರಿಬ್ಬರೂ ಆಟ ಆಡಿಸ್ತು. ಅದಕ್ಕೇನೋ ಟೋಕನ್ ತೊಗೋಬೇಕಾಗಿತ್ತಂತೆ. ಮಕ್ಕ ಹೋಗ್ಬಿಟ್ಟು ಟೋಕನ್ ತಗೋತಾಯಿದ್ಲು. ಅಷ್ಟೊಂದು ನಾನು ನನ್ನ ತಂಗಿ ಕೂತಿದ್ವಲ್ಲ, ಒಂದು ಸೆಲ್ಫಿ ತೊಗೋತಾಯಿದ್ದು ಮಾತಾಡಿಕೊಂಡು. ಅವಳಿಗೆ ಅಕ್ಕನ ಮಗಳಿಗೆ ಯಾವುದೋ ಕಾರ್ದು ಗೇಮ್ ಅಂತೆ, ಅದನ್ನು ಆಡ್ತೀನಿ ಅಂತ ಅಂದ್ಲು. ಅವಳಿಗೆ ಆಡೋಕ್ಕೆ ಗೊತ್ತಿರಲಿಲ್ಲ. ಅಕ್ಕ ಅದನ್ನೇ ನಾನೇ ಆಡಿಸ್ತೀನಿ ಅಂದ್ಬಿಟ್ಟು ಆಡಿಸ್ತಾಯಿದ್ಲಿ. ಮಕ್ಳುಗಳ್ನ ಈ ಥರ ಜಾತ್ರೆಗೋ ಏನಾರು ಒಂದು ಈ ಕಡೆ ಕರ್ಕೊಂಡೋಗ್ಬಿಟ್ರೆ ಆಟ ಆಡೋದು ನೋಡಿದ್ರೆ ಬೇಡ ಅಂತಲೇ ಅನ್ನಲ್ಲ, ಎಲ್ಲ ಆಡಬೇಕು ಅಂತಾರೆ. ಒಟ್ಟಿನಲ್ಲಿ ಜೋಬ್ ತುಂಬ ದುಡ್ಡು ಇಟ್ಕೊಂಡು ಹೋಗ್ಬೇಕು ಈ ಮಕ್ಳನ್ನ ಕರ್ಕೊಂಡು ಹೋದರೆ ಅನಿಸ್ಬಿಡ್ತು. ಅದಾದಮೇಲೆ ಹೊರಗಡೆ ಬಂದು ಹಾಗೆ ನಾವು ಊರಿಗೆ ಹೋಗೋಣ ಅಂದ್ಬಿಟ್ಟು ಹೊರಟು. ನಾವು ಆಚೆ ಬರೋದಕ್ಕೂ ಊರಿನ ಬಸ್ ಸಿಕ್ತು. ತಂಗಿ ಮತ್ತು ಚಿಕ್ಕಮ್ಮ ಎಲ್ಲ ಆ ಕಡೆಯಿಂದ ಊರಿಗೆ ಹೋದ್ರು ಅವ್ರ ಮನೆಗೆ. ನಾನು, ಅಕ್ಕ, ನನ್ನ ಮಗ, ನನ್ನ ಮಕ್ಕನ ಮಗಳು ಎಲ್ಲರೂ ನಮ್ಮೂರು ಬಸ್ ಬಂತು, ಅದಕ್ಕೆ ಬಸ್ಸಲ್ಲಿ ಬಂದು. ನಾನು ನನ್ನ ಮಗಳನ್ನ ಮನೇಲೇ ಬಿಟ್ಟು ಹೋಗಿದ್ದೆ, ಅಮ್ಮ ನೋಡ್ಕೋತಾಯಿದ್ರು. ಅವಳನ್ನ ನೋಡಿಬಿಟ್ಟು ಚಿತ್ತ ಎಲ್ಲ ಅಂದರೆ ಅಲ್ಲಿ ಚಿತ್ತ ಅಂದ್ಕೊಂಡು ನಗ್ತಾಯಿದ್ಲು. ಹಾಗೆ ಬರ್ತಾ ನನ್ನ ಮಗನಿಗೆ ಪೆನ್ ಬೇಕಾಗಿತ್ತು. ಪೆನ್ ತೊಗೊಂಡು ಸ್ವಲ್ಪ ಕಲ್ಲು ಸಕ್ಕರೆ ಬೇಕಾಗಿತ್ತು, ಕೆಂಪು ಸಕ್ಕರೆ, ಅದನ್ನು ತೊಗೊಂಡು ನಾವು ನಮ್ಮ ಮನೆಗೆ ಬಂದಾಗ ಫುಲ್ ಬಿಸಿಲು ಹೊರಗಡೆ. ಆರಾಮಾಗಿ ಬಂದು ಕುತ್ಕೊಂಡು ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ಡ್ರೆಸ್ ಚೇಂಜ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಸ್ಕೊಬೇಕಾಯ್ತು ತಲೆಗೆ. ನಮ್ಮ ಅಕ್ಕನ ಹಾಕಿ ಮಸಾಜ್ ಮಾಡು ಅಂತ ಹೇಳ್ಬಿಟ್ಟು ನಾನೇನು ಎಣ್ಣೆ ಹಾಕ್ಸ್ಕೊತಿದ್ದೆ, ನನ್ನ ಮಗಳು ಬಂದು ಕುತ್ಕೊಂಡು ನನಗೂ ಹಾಕು ಅಮ್ಮ ಅಂತ ಇದ್ಲು. ಅದಾದಮೇಲೆ ಅವಳು ಹೊಸ ಆಟ ಆಡೋಕ್ಕೆ ಈ ಥರ ಕಾಯಿ ಚಿಪ್ಪೆ ಇರುತ್ತಲ್ಲ ಅದನ್ನು ಇಟ್ಕೊಂಡು ಆಟ ಆಡ್ತಾಯಿದ್ಲು. ಅದಾದಮೇಲೆ ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆಸ್ಬಿಟ್ಟು ಅವಳನ್ನ ಮಲಸೋಣ ಅಂದ್ಬಿಟ್ಟು ಹೋಗಿ ಅವಳನ್ನೂ ಮಲಸಿದೆ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಪ್ಲೀಸ್ ಸಪೋರ್ಟ್ ಮೀ ಆಲ್. Thank you so much. Bye. Take care.